ಎಲ್ಲರಿಗೂ ನಮಸ್ಕಾರ. ಶ್ರೀ ರಾಘವೇಂದ್ರ ಸ್ವಾಮಿ ಮಹಿಮೆ ಯೂಟ್ಯೂಬ್ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ. ಈ ಬಾರಿ ಬಂದಿರುವಂತಹ ಅಮಾವಾಸ್ಯೆಯ ಬಗ್ಗೆ ನಾನು ಮಾಹಿತಿಯನ್ನ ಕೊಡ್ತಾ ಇದ್ದೇನೆ. ಅದರ ಬಗ್ಗೆ ಮಹತ್ವವನ್ನು ಕೂಡ ತಿಳಿಸ್ಕೊಡ್ತಾ ಇದ್ದೇನೆ. ಅಮಾವಾಸ್ಯೆ ಏನಪ್ಪಾ ಅಂತ ಅಂದರೆ ನಮಗೆ ಧನುರ್ಮಾಸದಲ್ಲಿ ಬಂದಿರುವಂತದ್ದು. ವಿಶೇಷವಾಗಿ ಅದರ ಜೊತೆಯಲ್ಲಿ ಸೋಮವಾರದ ದಿನ ಈ ಅಮಾವಾಸ್ಯೆ ಬಂದಿರೋದ್ರಿಂದ ನಾವು ಇದನ್ನ ಸೋಮಾವತಿ ಅಮಾವಾಸ್ಯೆ ಅಂತ ಕರೆಯುತ್ತೇವೆ. ಇದು ಎಂದು ಪ್ರಾರಂಭ ಅಂತ ಅಂದ್ರೆ ಡಿಸೆಂಬರ್ 30ನೇ ತಾರೀಕು ಸೋಮವಾರ 4:01 ಪ್ರಾರಂಭವಾಗಿರುವಂತ ಅಮಾವಾಸ್ಯೆ ತಿಥಿಯು ಪ್ರಾರಂಭವಾಗಿದ್ದು ಡಿಸೆಂಬರ್ 31ನೇ ತಾರೀಕು ಮಂಗಳವಾರ ಬೆಳಗ್ಗೆ 3:57 ಮುಕ್ತಾಯವಾಗುತ್ತದೆ. ನಾವು ಒಂದು ಸೂರ್ಯೋದಯದ ತಿಥಿಯನ್ನು ಗಣನೆಗೆ ತೆಗೆದುಕೊಂಡು 31ನೇ ತಾರೀಕು ಸೋಮವಾರ ಅವತ್ತಿನ ದಿನ ನಾವು ಈ ಅಮಾವಾಸ್ಯೆಯನ್ನ ಆಚರಣೆ ಮಾಡಬೇಕಾಗುತ್ತೆ. ಈ ಅಮಾವಾಸ್ಯೆ ಆಗ್ಲೇ ಹೇಳ್ದಾಗೆ ಸೋಮವಾರ ಬಂದಿರೋದ್ರಿಂದ ಸೋಮಾವತಿ ಅಮಾವಾಸ್ಯೆ ಎಂದು ಕರೆಯುತ್ತಾರೆ. ಈ ಸೋಮಾವತಿ ಅಮಾವಾಸ್ಯೆಯನ್ನು ನಾವು ಯಾವ ಒಂದು ವಿಷಯಕ್ಕೆ ನಾವು ಪ್ರಾಮುಖ್ಯತೆಯನ್ನು ಕೊಡ್ತೇವೆ ಅಂತ ಅಂದ್ರೆ ಪಿತೃದೋಷ ನಿವಾರಣೆಗೆ ನಾವು ಪ್ರಾಮುಖ್ಯತೆಯನ್ನು ಕೊಡ್ತೇವೆ. ಯಾಕೆ ಅಂತ ಅಂದ್ರೆ ಈ ಧನುರ್ಮಾಸದಲ್ಲಿ ನಾವು ಆದಷ್ಟು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಬೆಳಗ್ಗೆ ಬೇಗನೆ ಎದ್ದೇಳಬೇಕಾಗುತ್ತೆ. ಅಂದ್ರೆ ಧನುರ್ಮಾಸವೂ ಕೂಡ ಹೌದು, ಜೊತೆಯಲ್ಲಿ ಸೋಮವಾರ ಬಂದಿರೋದ್ರಿಂದ ಇದು ನಮಗೆ ಪಿತೃಗಳಿಗೆ ತುಂಬಾ ವಿಶೇಷವಾದ ದಿನವಾಗಿರುತ್ತದೆ. ಮನೆಯಲ್ಲೂ ಕೂಡ ನಾವು ಒಂದು ಅಮಾವಾಸ್ಯೆ ಪೂಜೆಯನ್ನ ಆಚರಣೆ ಮಾಡಬೇಕು. ಜೊತೆಯಲ್ಲಿ ಪಿತೃಗಳಿಗೆ ಇಷ್ಟವಾದಂತ ವಸ್ತುಗಳನ್ನ ದಾನ ಮಾಡುವುದು ತುಂಬಾ ಒಳ್ಳೆಯದು. ಅದರಲ್ಲೂ ಅವತ್ತಿನ ದಿವಸ ವಿಶೇಷವಾಗಿ ಹರಡಿ ಮರಕ್ಕೆ ಹೋಗಿ ಧನುರ್ಮಾಸದಲ್ಲಿ ಸಾಮಾನ್ಯವಾಗಿ ಪ್ರತಿದಿನವೂ ಕೂಡ ನೀವು ಒಂದು ಅಶ್ವತ್ಥ ವೃಕ್ಷಕ್ಕೆ ಪ್ರದಕ್ಷಿಣೆ ಹಾಕಿ ಪೂಜೆಯನ್ನ ಮಾಡ್ಕೊಳ್ತಾ ಇರ್ತೀರಿ. ಅದೇ ರೀತಿನೇ ನೀವು ಹರಡಿ ಮರಕ್ಕೆ 2 ದೀಪವನ್ನ ಹಚ್ಚಿಡ್ಬೇಕು. ಹಾಗಂದ್ರೆ ಎಳ್ಳೆಣ್ಣೆನೆ ಹಾಕ್ಬೇಕು, ಬೇರೆ ಎಣ್ಣೆ ಹಾಕ್ಬಾರ್ದು. ಎಳ್ಳೆಣ್ಣೆ ಹಾಕಿ ದೀಪ ಹಚ್ಚಿ ಪ್ರದಕ್ಷಿಣೆ ಹಾಕೋದ್ರಿಂದ ನೀವು ಅದರಿಂದ ಪಿತೃದೋಷ ನಿವಾರಣೆಯನ್ನು ಕೂಡ ಮಾಡ್ಕೋಬಹುದು. ಈ ಒಂದು ಸೋಮಾವತಿ ಅಮಾವಾಸ್ಯೆಯಲ್ಲಿ ಪಿತೃದೋಷ ನಿವಾರಣೆ ಮಾಡ್ಕೊಳ್ಳೋದೇ ತುಂಬಾ ವಿಶೇಷವಾದದ್ದು. ಇದನ್ನ ನೀವು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟ್ರ ಮಟ್ಟಿಗೆ ಮಾಡ್ಕೊಂಡ್ರೆ ತುಂಬಾನೇ ಒಳ್ಳೆಯದು. ಇನ್ನ ಡಿಸೆಂಬರ್ 30 ಸೋಮವಾರದ ದಿವಸ ನಾವು ಈ ಒಂದು ಆಚರಣೆ ಮಾಡ್ತೇವೆ. ಈ ಒಂದು ಅಮಾವಾಸ್ಯೆಯನ್ನ ಅವತ್ತಿನ ದಿವಸ ನೀವು ದೀಪಾರಾಧನೆಯನ್ನ ಮಾಡಿ ತುಂಬಾನೇ ಒಳ್ಳೆಯದು. ಅದರ ಜೊತೆಯಲ್ಲಿ ಹೆಚ್ಚಿನ ಮಟ್ಟದಲ್ಲಿ ದಾನ ಮಾಡುವುದು ತುಂಬಾನೇ ಒಳ್ಳೆಯದು. ಅಂದರೆ ಎಳ್ಳನ್ನು ಹಾಕಿ ಒಂದು ಪುಳಿಯೋಗರೆ ಮಾಡಿಕೊಳ್ಳುವಂತದ್ದು ಅಥವಾ ಎಳ್ಳನ್ನು ಹಾಕಿ ಒಂದು ಪ್ರಸಾದವನ್ನು ಮಾಡಿಕೊಳ್ಳುವಂತದ್ದು, ಅಂದ್ರೆ ಎಳ್ಳಿನಿಂದ ಮಾಡಿರುವಂತ ಉಂಡೆ ಆಗಿರ್ಬೋದು, ಪ್ರಸಾದ ಆಗಿರ್ಬೋದು, ಈ ರೀತಿಯಾಗಿ ದಾನವನ್ನ ಮಾಡಿ ತುಂಬಾನೇ ಒಳ್ಳೆಯದು. ಎಷ್ಟು ಸಾಧ್ಯನೋ ಅಷ್ಟು ಬಟ್ಟೆಗಳನ್ನ ದಾನ ಮಾಡಿ, ಬ್ಲಾಂಕೆಟ್ಸ್ ನ ದಾನ ಮಾಡಿ, ಆದಷ್ಟು ಪ್ರಸಾದನ್ನ ತೆಗೆದುಕೊಂಡು ಹೋಗಿ ದಾನ ಮಾಡುವುದು ತುಂಬಾನೇ ಒಳ್ಳೆಯದು. ಈಗ ಚಳಿಗಾಲ ಕೂಡ ಆಗಿರೋದ್ರಿಂದ ಆದಷ್ಟು ಉಲ್ಲನ್ನಲ್ಲಿ ಮಾಡಿರುವಂತ ಸ್ವೆಟರ್ ಗಳಾಗಿರ್ಬೋದು ಅಥವಾ ಬ್ಲಾಂಕೆಟ್ಸ್ ಈ ರೀತಿಯಾಗಿ ನೀವು ತೆಗೆದುಕೊಂಡು ಹೋಗಿ ದಾನ ಮಾಡಿ ತುಂಬಾನೇ ಒಳ್ಳೆಯದು. ಇಲ್ಲ ಅಂತಂದ್ರೆ ಹಾಲನ್ನು ಸಹ ಕೊಡಬಹುದು. ಹಾಲು, ಹಣ್ಣು ಈ ರೀತಿಯಾಗಿ ಒಂದು ಸ್ವಲ್ಪ ಮಟ್ಟಿಗೆ ದಾನವನ್ನು ಮಾಡೋದ್ರಿಂದ ಕೂಡ ನೀವು ಪಿತೃದೋಷ ನಿವಾರಣೆಯನ್ನು ಮಾಡ್ಕೊಳ್ಬಹುದು. ಜೊತೆಯಲ್ಲಿ ಸೋಮಾವತಿ ಅಮಾವಾಸ್ಯೆ ಆಗಿರೋದ್ರಿಂದ ಶಿವನ ಒಂದು ಮೃತ್ಯುಂಜಯ ಮಂತ್ರವನ್ನು ಹೇಳ್ಕೊಳ್ಳೋದ್ರಿಂದ ನಿಮ್ಗೆ ಏನಾದ್ರೂ ಒಂದು ದಿನನಿತ್ಯ ಒಂದ್ಸಲಿ ಏನಾಗುತ್ತೆ ಅಂತಂದ್ರೆ ಮಕ್ಕಳೇ ಆಗಿರ್ಬೋದು, ದೊಡ್ಡೋರೇ ಆಗಿರ್ಬೋದು, ಪದೇ ಪದೇ ಬೀಳ್ತಿರುವುದು, ಆಗ್ತಿರುವಂತದ್ದು, ಈ ರೀತಿಯಾಗಿ ಮಂತ್ರವನ್ನ ಹೇಳ್ಕೊಂಡು ಒಂದು ಅಪಮೃತ್ಯುವನ್ನು ಪರಿಹಾರ ಮಾಡ್ಕೊಳ್ಳುವಂತದ್ದು. ಆಮೇಲೆ ಹಣಕಾಸಿನ ಸಮಸ್ಯೆ ಈ ತರದ ಎಲ್ಲವನ್ನು ಕೂಡ ನೀವು ಈ ಒಂದು ದೀಪಾರಾಧನೆ ಮಾಡೋದ್ರಿಂದ ಈ ಒಂದು ಪರಿಹಾರವನ್ನ ಮಾಡ್ಕೊಳ್ಬಹುದು. ಮತ್ತೊಂದು ವಿಶೇಷ ಆಚರಣೆ ಏನಪ್ಪಾ ಅಂತ ಅಂದ್ರೆ ಸೋಮಾವತಿ ಅಮಾವಾಸ್ಯೆ ಎಂದು ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡೋದ್ರಿಂದ ನಮ್ಗೆ ವಿಶೇಷ ಫಲ ಸಿಗುತ್ತದೆ. ಶಿವನ ಒಂದು ಫಲ ಕೂಡ ಸಿಗುತ್ತದೆ. ಪಿತೃದೋಷ ಇದ್ರೆ ಅದನ್ನು ಕೂಡ ನೀವು ನಿವಾರಣೆ ಮಾಡ್ಕೊಳ್ಬಹುದು. ಅಂದ್ರೆ ಜಾತಕದಲ್ಲಿ ಪಿತೃದೋಷ ಇರುವಂತವ್ರು ಈಗ ಸೋಮಾವತಿ ಅಮಾವಾಸ್ಯೆಯಲ್ಲಿ ಪವಿತ್ರವಾದ ನದಿಗಳಲ್ಲಿ ಸ್ನಾನ ಮಾಡಿ ಒಂದು ದರ್ಪಣ ಬಿಡುವಂತದ್ದು. ಈ ರೀತಿಯಾಗಿ ನೀವು ಒಂದು ಅನುಕರಣೆ ಮಾಡಿದಾಗ ನಿಮ್ಗೆ ಯಾವುದೇ ರೀತಿ ದೋಷಗಳಿದ್ರೂ ಕೂಡ ನೀವು ಪರಿಹಾರವನ್ನ ಮಾಡ್ಕೊಳ್ಬಹುದು. ಇನ್ನು ಪೂಜೆಯ ವಿಧಾನಗಳನ್ನು ನಾನು ಮುಂದಿನ ವಿಡಿಯೋಗಳಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಕೂಡ ಅನುಕೂಲವಾಗಿದೆ ಎಂದು ಭಾವಿಸಿದ್ದೇನೆ. ಈ ವಿಡಿಯೋ ಇಷ್ಟವಾದರೆ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಮರಿದೇನೆ. ಹಾಗೆ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಟೇಕ್ ಕೇರ್. ಬಾಯ್ ಬಾಯ್.